ನಿಮ್ಮ ಹೆಸರು? ಪೂರ್ಣಿಮಾ ಅಂತ. ಯಾವರು? ನಮ್ಮದು ನಗರ. ನಗರ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಯಾರು ಇಷ್ಟ? ಗಿಲ್ಲಿ ಇಷ್ಟ. ಯಾಕೆ? ಅವ್ನ ಕಾಮಿಡಿ ಮತ್ತು ಹಳ್ಳಿ ಪ್ರತಿಭೆ ಅಲ್ವಾ, ಅದಕ್ಕೆ ಅವನಿಂದ್ರೆ ಇಷ್ಟ. ಓಕೆ, ಹೆಂಗಿರೋ ಟಾಪ್ 6 ಸೆಲೆಕ್ಟ್ ಆಗೋರೆ ಏನು ಅನಿಸುತ್ತೆ? ತುಂಬಾ ಖುಷಿ ಆಗುತ್ತೆ, ಗೆಲ್ಲಬೇಕು ಅಂತಲೂ ಆಸೆ ಇದೆ. ಇನ್ ಕೇಸ್ ಗಿಲ್ಲಿ ಗೆಲ್ಲಿನ ಬೇರೆ ಯಾರು ಗೆದ್ದರೆ ಜನ ಒಪ್ತಾರಾ? ಒಪ್ಪಲ್ಲ. ಒಪ್ಪಲ್ಲ. ಯಾಕೆ ಇರ್ಬೋದು? ಈ 12 ಸೀಸನು ನಾನು ನೋಡ್ಕೊ ಬಂದಿದ್ದೀನಿ, ಬಟ್ ಈ ಕ್ರೇಜು ಯಾರಲ್ಲೂ ಇಲ್ಲ. ಯಾರೂ ಇಲ್ಲ. ಹ್ಞೂ. ಓಕೆ, ಟಾಪ್ 1 2 ಯಾರು ಬರ್ಬೇಕಂತೀರಾ? ನನಗೆ ಫಸ್ಟ್ ಯಾರು? ಗಿಲ್ಲಿ. ಸೆಕೆಂಡ್ ಯಾರಾದರೂ ಬರಲಿ, ಗಿಲ್ಲಿ ಗೆಲ್ಲಬೇಕಷ್ಟೇ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ದಾನೆ. ಫಸ್ಟಿಂದ ಹೆಂಗಿದ್ದು ಹಂಗೆ ಆಡ್ತಾವನೆ, ಅದಕ್ಕೆ ಗೆಲ್ಲಿ ಅಂತ. ಈಗ ನೆನೆ ಧ್ರುವಂತ್ ಅವರು ಮನೆಯಿಂದ ಹೊರಗೆ ಹೋದ್ರು, ಏನು ಹೇಳ್ತೀರಾ ಅದಕ್ಕೆ? ಅವ್ರು ಇರಬೇಕಿತ್ತು, ಕಾವ್ಯ ಹೋಗ್ಬೇಕಿತ್ತು. ಹೌದು. ಯಾಕೆ? ಏನೂ ಆಡಿಲ್ಲ, ರಾಶಿಗೆ ಇರಬೇಕಾಗಿತ್ತು. ಕಾವ್ಯ ಅಂತ ಏನೂ ಆಡಿಲ್ಲ, ಗಿಲ್ಲಿಂದನೇ ಬಂದಿರೋದು. ಹಾಂ, ಹೌದು. ಇನ್ನೇನು ಏನು ಆಟ ಆಡಿದ್ರು? ರಾಶಿಕಾ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿ ಅಶ್ವಿನಿ ಅವ್ರ ಜೊತೆ ಎಲ್ಲ ಫೈಟ್ ಆಡೋರೆ. ಕಾವ್ಯ ಅಂತ ಏನೂ ಆಡಿಲ್ಲ, ರಾಶಿಗೆ ಇರಬೇಕಾಗಿತ್ತು. ಕಾವ್ಯ ಹೋಗ್ಬೇಕಾಗಿತ್ತು, ಧ್ರುವಂತ್ ಅವರು ಇರಬೇಕಾಗಿತ್ತು. ಟಾಪ್ 6 ಗಿಲ್ಲಿ ಅವ್ರು ಸೆಲೆಕ್ಟ್ ಆಗೋರೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ, ಗೆಲ್ಲಿ ಅವರೇ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ? ಗಿಲ್ಲಿ ಅಂದರೆ ಇಷ್ಟ ನಮಗೆ, ಅದಕ್ಕೆ. ಯಾಕೆ ಗಿಲ್ಲಿ ಇಷ್ಟ? ಗಿಲ್ಲಿ ಅಂದರೆ ಹಳ್ಳಿಯಿಂದ ಹೋಗಿರೋರಲ್ವ, ಅದಕ್ಕೆ ಅವ್ರು ಕಂಡ್ರೆ ಇಷ್ಟ. ಟಾಪ್ 6 ಸೆಲೆಕ್ಟ್ ಆಗೋರೆ ಏನು ಹೇಳ್ತೀರಾ? ಏನು ಹೇಳೋದು, ಖುಷಿ ಆಯ್ತಾ? ಖುಷಿ ಆಯಿತು ನನಗೆ. ಓಕೆ, ಈ ವೀಕು ಅಂದರೆ ಮಿಡ್ ವೀಕು ಧ್ರುವಂತ್ ಅವರು ಮನೆಯಿಂದ ಹೊರಗೆ ಬಂದರು, ಏನು ಹೇಳ್ತೀರಾ ಅದಕ್ಕೆ? ಬೇಜಾರಾಗುತ್ತೆ. ಯಾಕೆ ಬೇಜಾರು? ಹೋಗ್ಬಾರ್ದಾಗಿತ್ತು ಅವ್ರು, ಅದಕ್ಕೆ. ಯಾರು ಹೋಗ್ಬೇಕಿತ್ತು ಹಂಗಾರೆ? ರಕ್ಷಿತಾ. ಯಾಕೆ? ಅವ್ರು ಇಷ್ಟ ಇಲ್ಲ ನಮಗೆ, ಅದಕ್ಕೆ. ಮಿಸ್ ಆಗಿ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಜನರು ಒಪ್ತಾರೆ ಅಂತ ಅಂತೀರಾ? ಇಲ್ಲ, ಜನಗಳು ಒಪ್ತಾರೆ, ಗಿಲ್ಲಿನೇ ಗೆಲ್ಸೋದಿಲ್ಲ. ಅವನೇ. ಓಕೆ, ಟಾಪ್ 1 ಯಾರು 2 ಯಾರು? ಗಿಲ್ಲಿ 1, ರಕ್ಷಿತಾ ಇವರು ಅಶ್ವಿನಿ ಗೌಡ 2. ಹೆಸರು? ಲಾವಣ್ಯ. ಯಾವರು? ನೇರಳೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಮತ್ತು ಎಲ್ಲ ಕರ್ನಾಟಕ ಜನತೆ ಮನಸ್ಸನ್ನ ಗೆಲ್ದಿದ್ದಾನೆ. ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಆಟನೂ ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಗಿಲ್ಲಿ ಗೆಲ್ಲಬೇಕು. ಓಕೆ, ಯಾರು ಇಷ್ಟ ಆಗಲ್ಲ ನಿಮಗೆ ಅಲ್ಲಿ? ನನಗೆ ಅಶ್ವಿನಿ ಗೌಡ. ಯಾಕೆ? ಫುಲ್ಲು ಆ್ಯಟಿಟ್ಯೂಡ್ ತೋರಿಸ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಫುಲ್ಲು ಆ್ಯಟಿಟ್ಯೂಡು, ಅಂದರೆ ಬೇರೆ ಬೇರೆ ಮಾತೆಲ್ಲ ಆಡ್ತಾರೆ, ಅದಕ್ಕೆ ಅವ್ರು ಇಷ್ಟನೇ ಇಲ್ಲ ನನಗೆ. ಫೈನಲಲ್ಲಿ ಸುದೀಪ್ ಸರ್ ಕೈಲಿ ರೈಟ್ ಲೆಫ್ಟ್ ಯಾರು ಇರಬೇಕಂತೀರಾ? ಗಿಲ್ಲಿ ಮತ್ತು ರಘು. ಗಿಲ್ಲಿ ಮತ್ತು ರಘು. ಯಾಕೆ ಗಿಲ್ಲಿ ರಘು? ರಘು ಅಂತ ಗಿಲ್ಲಿ ವಿನ್ ಆಗಬೇಕು, ರಘು ರನ್ನರ್ ಆಗಬೇಕು. ಯಾಕಂದರೆ ಅವರು ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಆದ್ರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಮತ್ತು ಅವರು ತುಂಬ ಮನೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಕರ್ನಾಟಕದಲ್ಲಿ. ಅದಕ್ಕೆ ಅವರು ರನ್ನರ್ ಆಗಬೇಕು, ಗಿಲ್ಲಿ ವಿನ್ನರ್ ಆಗಬೇಕು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ರೈತರು ಮಗ, ಅದಕ್ಕೆ ಗೆಲ್ಬೇಕಾ? ಓಕೆ, ಯಾರು ಗೆಲ್ಲಬಾರ್ದು ಅಂತೀರಾ? ಅಶ್ವಿನಿ ಗೌಡ. ಯಾಕೆ? ಜಂಬ. ಓಕೆ, ಫಸ್ಟ್ ಯಾರು ಬರಬೇಕು, ಸೆಕೆಂಡ್ ಯಾರು ಬರಬೇಕು? ಫಸ್ಟು ಗಿಲ್ಲಿ ಬರಬೇಕು, ನೆಕ್ಸ್ಟು ಕಾವ್ಯ. ಬರಬೇಕು. ಯಾಕೆ ಕಾವ್ಯ ಸೆಕೆಂಡು? ಇಬ್ಬರು ಜೋಡಿ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಆದರೆ ಈಗ ಕಾವ್ಯ ದೂರ ಇರ್ತಾವ್ರೆ ಅಲ್ವಾ ಗಿಲ್ಲಿಯಿಂದ? ಗಿಲ್ಲಿನ ದೂರ ಇದ್ರು ಅವ್ರ ಸಂಬಂಧ ಬಿಡಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಖಂಡಿತವಾಗ್ಲೂ ನೋಡ್ತೀವಿ. ಓಕೆ, ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ನಟ. ಯಾಕೆ ಗಿಲ್ಲಿ? ಅವ್ನು ತುಂಬ ಇಷ್ಟ. ತುಂಬ ಇಷ್ಟ. ಹೆಂಗಿದೀವಿ ಹಂಗೆ ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ಹೊರಗಡೆ ಹೆಂಗಿದ್ದಾನೆ, ಬಿಗ್ ಬಾಸ್ ಒಳಗಡೆನೂ ಹಂಗೆ ಇದ್ದಾನೆ, ಸ್ಟ್ರೈಟ್ ಫಾರ್ವರ್ಡ್. ಅದಕ್ಕೋಸ್ಕರ ತುಂಬ ಇಷ್ಟ. ಓಕೆ, ಯಾರು ಇಷ್ಟ ಆಗಲ್ಲ ಹಂಗಾದ್ರೆ? ಧ್ರುವಂತ್ ಆಲ್ರೆಡಿ ಹೋದ್ರಲ್ಲ, ಧ್ರುವಂತ್. ಓಕೆ, ನೆನೆ ಮಿಡ್ ವೀಕು ಧ್ರುವಂತ್ ಅವರು ಮನೆಯಿಂದ ಹೊರಗೆ ಹೋದ್ರು, ಏನು ಹೇಳ್ತೀರಾ? ಅವರೇ ಹೋಗಿದ್ದು ಬೆಟರ್ ಅಥವಾ ಬೇರೆಯವ್ರು ಹೋಗ್ಬೇಕಿತ್ತಾ? ಧ್ರುವಂತ್ ಹೋಗಿದ್ದೆ ಬೆಟರ್. ಯಾಕೆ? ಸ್ಟಾರ್ಟಿಂಗಿಂದನೂ ಧ್ರುವಂತ್ ಅಂದರೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅದೇನೋ ಇಷ್ಟ ಇಲ್ಲ, ಅವ್ರ ಆಟಿಟ್ಯೂಡ್ ಇಷ್ಟ ಇಲ್ಲ. ನಾನದೇ ಆಗ್ಬೇಕಂತಾರಲ್ಲ, ಅದಕ್ಕೆ ಇಷ್ಟ ಇಲ್ಲ. ಓಕೆ, ಟಾಪ್ 6ಗೆ ಗಿಲ್ಲಿ ಅವ್ರು ಆಯ್ಕೆ ಆಗವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ವಿನ್ ಆದರೆ ಇನ್ನೂ ತುಂಬ ಖುಷಿ. ವೋಟಿಂಗ್ ಆಲ್ರೆಡಿ ಆಗಿದೆ. ಮಾಡಿದ್ದೀರಾ? ಓಕೆ, ಅಂದರೆ ಗಿಲ್ಲಿ ಅಂದರೆ ವಿನ್ ಆಗಲ್ಲ, ಅಂದರೆ ಗಿಲ್ಲಿ ವಿನ್ ಆಗಲ್ಲ, ಬೇರೆಯವರು ವಿನ್ ಆಯ್ತಾರೆ ಅಂತ ಒಂದಷ್ಟು ಚರ್ಚೆ ನಡೀತೈತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಕಸ್ಮಾತ್ ವಿನ್ ಆಗಲಿಲ್ಲ ಅಂದರೆ ರಕ್ಷಿತ ಆಗಬೇಕು ನೆಕ್ಸ್ಟ್. ಅಂದರೆ ಜನ ಒಪ್ತಾರೆ ಅಂತೀರಾ? ಜನ ಒಪ್ಕೋತಾರೆ ಅಂದ್ಕೊಂಡಿದ್ದೀವಿ, ಬಟ್ ಅವ್ರು ಬಿಟ್ಟರೆ ಅವರೇ ಆದರೆ ಬೆಟರು. ಬಟ್ 100% ಗಿಲ್ಲಿನೇ ಬೇಕು. ಓಕೆ, ಕನ್ನಡ ಬಿಗ್ ಬಾಸಲ್ಲಿ ಫೇಕ್ ಅಂತಂದರೆ ಯಾರು ಇರೋರಲ್ಲಿ? ಇರೋದ್ರಲ್ಲಿ ಫೇಕ್ ಅಂತ ಅಂದರೆ ಧನುಷ್ ಇನ್ನೂ ಓಪನ್ ಅಪ್ ಆಗಿಲ್ಲ. ಓಕೆ, ಉಷರವಳ್ಳಿ ಅಂದರೆ ಯಾರು ಹೇಳ್ತೀರಾ ಇರೋದ್ರಲ್ಲಿ? ಇರೋದ್ರಲ್ಲಿ ಕಾವ್ಯ. ಏಕೆ? ಗಿಲ್ಲಿ ಜೊತೆನೇ ಇದ್ದು ಗಿಲ್ಲಿಗೇನೆ ಉಲ್ಟಾ ಹೊಡಿತಾಳಲ್ಲ, ಕಾವ್ಯ. ಅಂದರೆ ಈಗ ಸ್ವಲ್ಪ ದೂರನೇ ಆಯ್ತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ದೂರ ಆಗ್ತಾ ಇದ್ದಾರೆ ಅರ್ಧಂಬರ್ಧ. ಅಂದರೆ ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡ. ಓಕೆ, ಬಿಗ್ ಬಾಸಲ್ಲಿ ಕುತಂತ್ರಿ ಅಂದರೆ ಯಾರು ಇವಾಗಿರೋರಲ್ಲಿ?
ಇವಾಗ ಅಶ್ವಿನಿ ಅಶ್ವಿನಿ ಅಶ್ವಿನಿ. ಏಕೆ ಅವ್ರು ಹಂಗೇನೆ ಸ್ವಲ್ಪ ದಿನ ಧ್ರುವನ್ ಜೊತೆಲಿ ಚೆನ್ನಾಗಿದ್ರು, ಸ್ವಲ್ಪ ದಿನ ಗಿಲ್ಲಿ ನಟ, ಧನುಷು ಹಂಗೆ ಚೇಂಜ್ ಆಗ್ತಾ ಇರ್ತಾರಲ್ಲ, ಅವ್ರ ಮೈಂಡ್ ಸೆಟ್ಟಿನ ಮೇಲೆ ಅವ್ರು ಆಟ ಆಡ್ತಾ ಇದ್ದಾರೆ, ಆಡ್ಬೇಕಂತ ಆಡ್ತಾರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಯಾಕೆ ಗಿಲ್ಲಿ? ಅವನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಮತ್ತೆ ಅವನು ತುಂಬ ಬಡವ ಅಲ್ವಾ, ಅದಕ್ಕೆ ಅವ್ನು ಗೆಲ್ಲಬೇಕು ಅಂತ ಇಷ್ಟ. ಅದಕ್ಕೆ ಯಾರು ಇಷ್ಟ ಆಗಲ್ಲ? ಅಶ್ವಿನಿ, ಏಕೆ? ಅವಳು ಒಂಥರ ಅರ್ಧಳೋದಕ್ಕೆ ಓವರ್ ಆ್ಯಕ್ಟಿಂಗು, ಅದಕ್ಕೆ ಅವಳು ಇಷ್ಟ ಇಲ್ಲ. ಓಕೆ, ನಿಮ್ಮ ಮಿಡ್ ವೀಕ್ ಅದೇ ಎಲಿಮಿನೇಷನ್ ಆಯಿತು, ಇವ್ರು ಹೋದ್ರು, ಧ್ರುವ ಅಂತ ಹೋದ್ರು, ಅವ್ರು ಹೋಗಿದ್ದು ಸರಿನಾ ಬೇರೆಯವ್ರು ಹೋಗ್ಬೇಕಾಯ್ತಾ? ಅವನೇ ಹೋಗಿ ಸರಿ, ಏಕೆ? ಅವನು ಒಂಥರ ಆಡ್ತಾನೆ, ಚೆನ್ನಾಗಿರಲ್ಲ ಅವನು. ಸಲ ಇರೋರಲ್ಲಿ ಫೇಕ್ ಯಾರು? ಬೇಕು ಅಶ್ವಿನಿ ಗೌಡನೇ. ಓಕೆ, ಊಸರವಳ್ಳಿ ಯಾರು? ಉಸಿರು ಈಗ ಇವನು ರಾಶಿಕಾ ಒಂಟೆ ಹೋದ್ಲು. ಇರೋರಲ್ಲಿ ರಕ್ಷಿತಾ. ಯಾಕೆ? ಒಂಥರ ಅವಳು ಕನ್ನಡ ಮಾತಾಡಕ್ಕೆ ಬಂದರೂ ಮಾತಾಡಲ್ಲ ಅವಳು, ಅದಕ್ಕೆ ಅವಳು ಇಷ್ಟ ಇಲ್ಲ. ಫಸ್ಟ್ ಯಾರು ಬರಬೇಕು, ಸೆಕೆಂಡ್ ಯಾರು ಬರಬೇಕು? ಫಸ್ಟು ಗಿಲ್ಲಿ, ನೆಕ್ಸ್ಟ್ ಕಾವ್ಯ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ನಟ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದರೆ ಅವನು ಸಖತ್ ಕಾಮಿಡಿ ಮಾಡ್ತಾನೆ, ಮತ್ತು ಬಡವ, ಅದರಿಂದಲೇ ಅವನೇ ಗೆಲ್ಲಬೇಕು. ಅದರಿಂದ ಅವ್ನು ಗೆಲ್ಲಬೇಕು. ಓಕೆ, ಯಾರು ಗೆಲ್ಲಬಾರ್ದು ಅಂತೀರಾ? ಅಶ್ವಿನಿ. ಏಕೆ? ಒಂಥರ ಆಡ್ತಾಳೆ ಅವಳು ಅದಕ್ಕೆ. ಅದಕ್ಕೆ. ಓಕೆ, ಆಗ ಧ್ರುವ ಅಂತವರು ಮಿಡ್ ವೀಕಲ್ಲಿ ಮನೆವರೆಗೆ ಹೋದ್ರು, ಏನು ಹೇಳ್ತೀರಾ ಅದಕ್ಕೆ? ಹೋಗಿದ್ದು ಒಳ್ಳೆಯದು. ಓಕೆ, ಟಾಪ್ 1, 2, 3 ಯಾರು ಬರಬೇಕು? 1 ಗಿಲ್ಲಿ ನಟ, 2 ಕಾವ್ಯ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಯಾಕೆ ಗಿಲ್ಲಿ? ಗಿಲ್ಲಿ ನಮ್ಗೆ ತುಂಬ ಇಷ್ಟ, ಬಡವ್ರ ಹುಡುಗ ಅಲ್ವಾ ಸರ್. ಗಿಲ್ಲಿ ಫಸ್ಟ್ ಬರಬೇಕು, ಯಾರು ಸೆಕೆಂಡ್ ಬರಬೇಕು? ಗಿಲ್ಲಿ ಫಸ್ಟ್ ಬರಬೇಕು, ಸೆಕೆಂಡ್ ರಕ್ಷಿತಾ ಬರ್ಬೇಕು ಸೆಕೆಂಡ್. ರಕ್ಷಿತಾ ಯಾಕೆ? ಸರ್ ಅವಳು ಚೆನ್ನಾಗಿ ಆಡಿದ್ದಾಳೆ ಸರ್, ಅದು ಚಿಕ್ಕ ಹುಡುಗಿ ಚೆನ್ನಾಗಿ ಆಡಿದ್ದಾಳೆ ಅವಳು. ರಘು ಬಗ್ಗೆ ಏನು ಹೇಳ್ತೀರಾ? ರಘು ತುಂಬ ಕಂಟೆಂಟ್ ಸರ್, ತುಂಬ ಒಳ್ಳೆಯವರು ಸರ್, ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಅಡುಗೆ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ದಾರೆ. ಎಲ್ಲರೂ ವಿನ್ ಆದರೆ ಚೆನ್ನಾದರೆ ಒಬ್ರಿಗೆ ಅವಕಾಶ ಇರೋದ್ರಿಂದ ನಮ್ಮ ಸ್ವಲ್ಪ ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ? ಅವರು ಕಾಮಿಡಿ ಮಾಡ್ತಾರೆ, ನೊಂದಿರೋರಿಗೆಲ್ಲ ಸ್ವಲ್ಪ ಎಲ್ಲರೂ ನಗ್ಸೋದು ಮಾಡೋದು ಎಲ್ಲ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ದಾರೆ. ಇಲ್ಲಿ ನೋಡ್ರಿ ಬರೀ ಗಿಲ್ಲಿ 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 ಅಂತವ್ರೆ. ಇನ್ ಕೇಸ್ ಗಿಲ್ಲಿ ವಿನ್ ಆಗಲಿಲ್ಲ ಅಂದರೆ ಜನ ಒಪ್ತಾರೆ ಅಂತ ಅನ್ಸುತ್ತಾ? ಒಪ್ಪಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅವನಿಗೆ ಸಪೋರ್ಟ್ ಎಲ್ಲರೂ ಹೇಳಿದ್ನಲ್ಲ, ನೊಂದಿರೋರಿಗೆ ಅವನು ಸಾಮಾನ್ಯ ನಾವು ಎಲ್ಲದರಲ್ಲೂ ಬೇರೆದ್ರೆಲ್ಲದ್ರಲ್ಲೂ ನೋಡಿದ್ದೀವಲ್ಲ, ಅವನು ಚೆನ್ನಾಗಿ ಇದು ಮಾಡ್ತಾರೆ, ಅದರಿಂದ ಅವ್ರು ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಹೆಸರು? ಗಗನ್ಯನ್. ಯಾವ ಊರು? ನಂಜನಗೂಡು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕಂದರೆ ಅವ್ರು ತುಂಬ ಇಷ್ಟ ಇದ್ದಾರೆ, ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಕಾಮಿಡಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಗಿಲ್ಲಿನೇ ಗೆಲ್ಲಿ ಅಂತ ಇಷ್ಟ. ಯಾರು ಇಷ್ಟ ಆಗಲ್ಲ ಅಲ್ಲಿ ಇರೋರಲ್ಲಿ? ಯಾರು ಇಷ್ಟ ಆಗಲ್ಲ? ರಕ್ಷಿತನ. ಯಾಕೆ ಇಷ್ಟು ಚೂರು ಇಷ್ಟ ಆಗಲ್ವಾ? ಯಾಕಂದರೆ ಅವ್ರ ವಾಯ್ಸಲ್ಲೇ ನಂಗೆ ಸ್ವಲ್ಪ ಇದಾಗ್ಬಿಡುತ್ತೆ. ಟಾಪ್ 1 ಯಾರು ಬರಬೇಕು, 2 ಯಾರು ಬರಬೇಕು, 3 ಯಾರು ಬರಬೇಕು? ಫಸ್ಟು ಗಿಲ್ಲಿ ಟಾಪ್ 1, ಸೆಕೆಂಡು ಕಾವ್ಯ,